ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಪ್ರೇಕ್ಷಕರಿಗೆ ಮತ್ತು ಚಿತ್ರತಂಡದವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಕೆ ಡಿ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲನೇ ಹೆಸರು ಬರೋದೇ ಪ್ರೇಮ್ ಸಾರ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಅದ್ಧೂರಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಸಾಂಗ್ಗಳನ್ನ ಮಾಡ್ತಾರೆ. ಮೇಕಿಂಗ್ ಮಾಡೋದ್ರಲ್ಲೂ ಅಷ್ಟೇ ಅವರ ಆಲೋಚನೆಗಳೇ ವಿಭಿನ್ನವಾಗಿರುತ್ತೆ. ಅಂಥ ಒಬ್ಬರು ನನ್ನ ಸ್ನೇಹಿತರಾಗಿರೋದು ನಿಜವಾಗ್ಲೂ ನನಗೆ ಒಂದು ಹೆಮ್ಮೆ ವಿಷಯ. ಆಮೇಲೆ ಕೆಲವು ಐಡಿಯಾಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊತಾರೆ, ಏನೇ ಮಾಡಿದ್ರು ನನಗೆ ಹೇಳ್ತಾರೆ. ಜೊತೆಲಿ ರಕ್ಷಿತಾ ಮೇಡಮ್ ಅವರು ನನಗೆ 24 ವರ್ಷದಿಂದ ಪರಿಚಯ. ಫಸ್ಟ್ ಪಿಕ್ಚರ್ ಅಪ್ಪುಯಿಂದ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದೆ. ಅವರಿಬ್ಬರು ಇಲ್ಲ, ನಾವು ಏನೇ ಗುರುಗಳಾದ್ರೂ ನಾವು ಹೇಳ್ಕೊಟ್ರು ಅವ್ರು ಮಾಡಿದಾಗಲೇ ಅದಕ್ಕೆ ವ್ಯಾಲ್ಯೂ ನಮಗೆ ಖುಷಿ ಆಗುತ್ತೆ. ಅಂಥವ್ರು ನಾವು ಒಬ್ಬ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರೋದು ನನಗೆ ತುಂಬ ಖುಷಿ ಕೊಡೋ ವಿಚಾರ. ಡಿ ಒಬ್ಬ ನಿರ್ದೇಶಕನಿಗೆ ಕನಸುಗಳಿಗೆ ಒಂದು ನನಸು ಮಾಡೋ ಅಂಥವರು ನಿರ್ಮಾಪಕರು. ಆ ವಿಷಯದಲ್ಲಿ KVN ಸರ್, ವೆಂಕಟನಾರಾಯಣ ಅವ್ರ ಜೊತೆಲಿ ನಮ್ಮ ಸುಪ್ರೀತ್ ಸಾರು ತುಂಬ ಟೇಸ್ಟ್ ಇದೆ ಅವ್ರಿಗೆ. ಈ ಸಿನಿಮಾ ವಿಜುವಲ್ಸ್ ನೋಡ್ತಾ ಇದ್ರೆ ನಂಗೆ ಗೊತ್ತಾಗುತ್ತೆ ಅವ್ರಿಗೆ ಏನೋ ಒಂದು ಸಿನಿಮಾ ಬಗ್ಗೆ ಪ್ಯಾಷನ್ ಇದೆ ಅಂತ. ಆ ಒಬ್ಬ ಪ್ರೇಮ್ ಅಂತ ನಿರ್ದೇಶಕರು ಮತ್ತು KVN ಮತ್ತು ಸುಪ್ರೀತ್ ಅಂತ ಒಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರ್ ಜೊತೆಗೆ ಸೇರಿದಾಗ ಅದ್ಭುತವಾದ ಸಿನಿಮಾಗಳು ಬರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಸಿನಿಮಾಗೋಸ್ಕರ. ಈ ಸಿನಿಮಾದಲ್ಲಿ ಆಮೇಲೆ ಧ್ರುವ ಬಗ್ಗೆ ಹೇಳಬೇಕು ನಾನು ಸ್ಪೆಷಲಾಗಿ. ಧ್ರುವ ನನಗೆ ಸುತ್ತಮುತ್ತ ಸಿನಿಮಾ, ನಾನು ಅಸೋಸಿಯೇಟಿಗೆ ಅವರ ಅಂಕಲ್ ಹತ್ರ ಸಿನಿಮಾ ಮಾಡಬೇಕಾದ್ರೆ ಚಿಕ್ಕ ಹುಡುಗ ನಮ್ಮ ಸೆಟ್ಟಿಗೆ ಬರ್ತಾಯಿದ್ರು, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅಂದರೆ ಕೆಲವರು ಜಾಸ್ತಿ ಮಾತಾಡಲ್ಲ, ಕೆಲಸದಲ್ಲಿ ತೋರಿಸ್ತಾರೆ. ಅಂಥ ಒಂದು ಪ್ರತಿಭೆ ಇರುವಂಥ ಒಬ್ಬ ವ್ಯಕ್ತಿ ಧ್ರುವನೂ ನನಗೆ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಅವ್ರ ಅಣ್ಣ ಚಿರು ಜೊತೆ 2 ಸಿನಿಮಾ ಮಾಡಿದೆ. ಈಸ್ ವೆರಿ ಕ್ಲೋಸ್ ಟು ಮೀ. ನನಗೆ ತುಂಬ ಇಷ್ಟವಾದ ನಟ, ನನ್ನ ತಮ್ಮ ಇದ್ದಂಗೆ ಚಿರು. ಅವ್ರನ್ನೂ ಈ ಸಮಯದಲ್ಲಿ ಮಿಸ್ ಮಾಡ್ಕೋತಾ ಇದ್ದೀನಿ. ಬಟ್ ಒಟ್ಟಾರೆ ಹೇಳಬೇಕು ಅಂದರೆ ಈ ಸಿನಿಮಾಗೋಸ್ಕರ ನೀವೆಷ್ಟು ಕಾಯ್ತಾ ಇದ್ದಾರೋ ಅಷ್ಟೇ ಆತುರದಿಂದ ನಾನು ಕಾಯ್ತಾ ಇದ್ದೀನಿ. ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಪ್ರೇಮ್ ಸರ್ ನಿಮ್ಗೆ ಒಳ್ಳೆಯದಾಗಲಿ. ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟಾಗಲಿ, ನೀವು ಮೈಲಿಗೆಲ್ಲ ಆಗಲಿ. ಧ್ರುವ ನಿಮಗೂ ಅಷ್ಟೇ, ಸುಪ್ರೀತ್ ಸರ್ ನಿಮಗೂ ಅಷ್ಟೇ ಅದ್ದೂರಿಯಾಗಿ ಸಿನಿಮಾ ಆಗಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀನಿ. ಮೊದಲಿಗೆ KVN ಸರ್ಗೆ ಇಲ್ಲಿ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ಯಾಕಂದ್ರೆ ಅವ್ರು ಸಿಕ್ಕಿದಾಗೆಲ್ಲ KD ಬಗ್ಗೆ ಅವ್ರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗೂ ಈ ಡೀಲ್ ಮಾಡಿದಾಗ ಸುಪ್ರೀತ್ ಸರ್ ಯಾವಾಗಲೂ ಹೇಳೋದು, ಪ್ರೇಮ್ ಸರ್ಗೆ ಒಂದು ಚಾಲೆಂಜ್ ಹಾಕಿದ್ದೀನಿ, ಅವ್ರ ಸಿನಿಮಾಗಳ ರೆಕಾರ್ಡೇ ಹೊಡಿಬೇಕು ಅಂತೇಳಿ. ಸೊ ಅವರು ಪ್ರೇಮ್ ಸರ್ ನೀವು ಕೇಳ್ದಂಗೆ ನೋಡ್ದಂಗೆ ಎಲ್ಲ 4 ಸಾಂಗೂ 3 ಸಾಂಗ್ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಇನ್ನೂ 3 ಇದೆ. ಡೆಫಿನೆಟ್ಲಿ ಒಂದು ದೊಡ್ಡ ಆಲ್ಬಮ್ ಇದು. ಇವತ್ತಿನ ಡೇಟಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಎಕ್ಸ್ಪೆಕ್ಟೆಡ್, ಎಲ್ಲರೂ ವೆಯ್ಟ್ ಮಾಡ್ತಿರೋಂಥ ಸಿನಿಮಾ KD. ಆ ಥರ ಪ್ರಮೋಟ್ ಮಾಡಿ ಎಲ್ಲ ಒಂದು ಸಿನಿಮಾನ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾ ಮ್ಯೂಸಿಕ್ ಕೊಟ್ಟಿರೋರು ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ. ಪ್ರೇಮ್ ಸರ್ ಡೈರೆಕ್ಷನ್, ಥ್ಯಾಂಕ್ ಯು. ಆ್ಯಂಡ್ ಧ್ರುವ ಸರ್, ಯಾವಾಗಲೂ ನಮ್ಮದು ನಿಮ್ಮದು ಮ್ಯೂಸಿಕಲ್ ಜರ್ನಿ ಇದೆ, ಇದು ಅದೇ ಥರ ಇದೆ. ಸೊ ಡೆಫಿನೆಟ್ಲಿ ಒಂದು ಸೂಪರ್ ಹಿಟ್ ಆಗುತ್ತೆ. ಆ್ಯಂಡ್ ರೇಷ್ಮಾ ಮ್ಯಾಮ್, ಆಲ್ ದಿ ಬೆಸ್ಟ್. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಮ್ಯಾಮ್ ಫಸ್ಟ್ ಸಾಂಗ್ ಲಾಂಚ್ ಮಾಡಿದ್ರಿ, ಸೂಪರ್ ಹಿಟ್ ಆಯಿತು. ಸೆಕೆಂಡ್, ಥರ್ಡು ಹಿಟ್ ಆಯಿತು. ಬಟ್ ಇದು ಅದಕ್ಕಿಂತ ದೊಡ್ಡ ಹಿಟ್ ಆಗುತ್ತೆ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎವ್ರಿಬಡಿ. ನೋರಾ ಮ್ಯಾಮ್, ಐ ನೋ ಯು ಮಸ್ಟ್ ಹ್ಯಾವ್ ಗಾಟ್ ಲಾಟ್ ಆಫ್ ಆಫರ್ಸ್ ಫ್ರಮ್ ಕನ್ನಡ ಇಂಡಸ್ಟ್ರಿ, ಬಟ್ ಐ ಫೀಲ್ ದಿಸ್ ಈಸ್ ಯುವರ್ ರೈಟ್ ಚಾಯ್ಸ್ ಟು ಎಂಟರ್ ದಿಸ್ ಇಂಡಸ್ಟ್ರಿ. ಆಲ್ ದಿ ಬೆಸ್ಟ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಎವ್ರಿಬಡಿ. ಆನಂದ್ ಸರ್ ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ. ಬ್ರದರ್ ಆಗಲೇ ಎಲ್ಲ ಹೀ ಸೆಡ್ ಎವ್ರಿಥಿಂಗ್. ಸೊ ಒಂದು ದೊಡ್ಡ ಹೆಮ್ಮೆ ಈ ಪಿಕ್ಚರ್ ಜೊತೆಗೆ ಅಸೋಸಿಯೇಟ್ ಆಗೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್, ಸ್ಟಾರ್ಟಿಂಗ್ ಫ್ರಮ್ ಅರ್ಜುನ್ ಜನ್ಯ ಸರ್, ಧ್ರುವ ಸರ್, ಪ್ರೇಮ್ ಸರ್, ರಕ್ಷಿತಾ ಮ್ಯಾಮ್ ಆ್ಯಂಡ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋರಾ ಮ್ಯಾಮ್, ಬಿಗ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಟು ದಿ ಇಂಡಸ್ಟ್ರಿ. Thank you, sir. Thank you so much. I'm honored to be a part of this film, and tumba beautiful journey. Already songs more hit agide, and of course the charm has already started with this song. The expectation has started. So all the best to the entire team, and looking forward. Thank you so much. Thank you, Shyam sir.